ಇಂಧನ ದರ ಏರಿಕೆ ನಡುವೆ ಇನ್ನೂ ತಪ್ಪದ ಸಿಲಿಂಡರ್ ಸಂಕಷ್ಟ. ಹಾಸನದಲ್ಲಿ ಸಿಲಿಂಡರ್ಗಾಗಿ ರಾತ್ರಿ ಇಡೀ ಮಹಿಳೆಯರ ಕ್ಯೂ. ಆಲೂರು ಪಟ್ಟಣದಲ್ಲಿ ಸಿಲಿಂಡರ್ಗೆ ಮುಗಿಬಿದ್ದ ಜನ. ಇನ್ನೂ ಸಹ ಮುಗಿತಾ ಇಲ್ಲ ಸಿಲಿಂಡರ್ನ ಗೋಳು. ರಾತ್ರಿ ಇಡೀ ಕಾದ್ರೂ ಸಿಗಲಿಲ್ಲ ಸಿಲಿಂಡರ್. ಜನರ ಆಕ್ರೋಶ ಹೆಚ್ಚಾಗ್ತಾ ಇದೆ. ಬ್ರಿಡ್ಜ್ನಲ್ಲಿದ್ದ ಭಾರತ್ ಗ್ಯಾಸ್ ಬಳಿ ಜನ ಕಿಕ್ಕಿರಿದು ಸೇರಿದ್ದಾರೆ. ಒಂದು ಕಡೆ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರಿಡೀ ನಿಂತ್ಕೊಂಡಿದ್ದಾರೆ. ಎಷ್ಟು ಟೈಮ್ ಅಂತ ಹಿಂಗೆ ಸಂಕಷ್ಟವನ್ನು ಎದುರಿಸಬೇಕು, ಯಾಕೆ ಯಾರು ಕ್ರಮ ತೆಗೆದುಕೊಳ್ತಿಲ್ಲ ಅಂತ ಹೇಳಿ ಎಷ್ಟು ಜನ ನೋಡಿ, ಒಬ್ರಿಗೆ ಸಿಕ್ಕಿದ್ರೆ ಒಬ್ರಿಗೆ ಸಿಗಲ್ಲ. ಪಾಪ ರಾತ್ರಿ ಇಡೀ ಊಟ ತಿಂಡಿ ಬಿಟ್ಟು ಸಂಸಾರನೆಲ್ಲ ಬಿಟ್ಟು ಆ ಗ್ಯಾಸ್ ಏಜೆನ್ಸಿ ಮುಂದೆ ಕ್ಯೂ ನಿಂತ್ಕೊಳ್ಬೇಕು. ಕ್ಯೂ ನಿಂತ್ಕೊಂಡ್ರೂ ಸಹ ಸಿಗುತ್ತೆ ಅನ್ನುವಂಥ ಗ್ಯಾರಂಟಿ ಇಲ್ಲ, ಭರವಸೆ ಅಂತೂ ಇಲ್ಲವೇ ಇಲ್ಲ. ಗಂಡಸರು ಇದ್ದಾರೆ, ಮಕ್ಕಳು ನಿಂತ್ಕೊಂಡಿದ್ದಾರೆ, ಮಹಿಳೆಯರು ನಿಂತ್ಕೊಂಡಿದ್ದಾರೆ. ಇಂಥ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ ಈಗ. ಹಾಸನದಲ್ಲಿ ಇನ್ನೂ ಸಹ ಕೆಲವೊಂದು ಜಿಲ್ಲೆಗಳಲ್ಲಿ ಸಿಗ್ತಾ ಇದೆ, ಏನು ಕೊರತೆ ಏನು ಕಾಣಿಸ್ತಾ ಇಲ್ಲ. ಬಟ್ ಹಾಸನದಲ್ಲಿ ಗ್ಯಾಸ್ಗೆ ಭಾಳ ಸಂಕಷ್ಟ ಎದುರಾಗಿದೆ. ಈ ಬಿಸಿಲಲ್ಲಂತೂ ಸೌದೆ ಒಲೆ ಮುಂದೆ ಬೇಯೋದಕ್ಕೆ ಸಾಧ್ಯನೇ ಇಲ್ಲ. ಸೌದೆಗಳು ಸಹ ಸಿಗ್ತಾ ಇಲ್ಲ. ಅದು ಹಳ್ಳಿಗಳಲ್ಲಾದರೂ ಅಷ್ಟೇ. ಗ್ಯಾಸ್ ಬೇಕೇ ಬೇಕಾಗುತ್ತೆ. ಗ್ಯಾಸ್ ಅಂತೂ ಸಿಗ್ತಾ ಇಲ್ಲ. ಅದು 2 ತಿಂಗಳಿಗೆ ಒಂದ್ಸರಿ ಗ್ಯಾಸ್ ಆದರೂ ಓಕೆ, ಕರೆಕ್ಟಾಗಿ ಸಿಗುತ್ತಾ? ಅದೂ ಇಲ್ಲ. ಗ್ಯಾಸ್ ಬೇಕೇ ಬೇಕು ಅಂಥೇಳಿ ಪಣಟೊತ್ತು ನಿಂತಿದ್ದಾರೆ. ಆದರೂ ಸಹ ಗ್ಯಾಸ್ ಏಜೆನ್ಸಿಯವರು ಏನು ಸಹ ಮಾತೇ ಆಡ್ತಾ ಇಲ್ಲ. ಅಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ. ಇಷ್ಟಿದೆ ಸಿಲಿಂಡ್ರಪ್ಪ, ಇಷ್ಟು ಜನ ಕೊಡ್ತೀವಿ, ಅದೂ ಇಲ್ಲ. ಎಲ್ಲರೂ ಊರವರೆಲ್ಲ ಬಂದು ನಿಂತ್ಕೊಂಡಿದ್ದಾರೆ. ಆದರೆ ಒಬ್ರಿಗೆ ಸಿಕ್ಕಿದ್ರೆ ಸಿಕ್ತು, ಇನ್ನೊಬ್ಬರಿಗೆ ಸಿಗದೇ ಇದ್ರು ಕೇರೇ ಇಲ್ಲ. ಸಿಗುತ್ತೆ ಎದ್ರಬೇಡಿ. OTP ಅಮ್ಮ ಮೊದ್ಲೇ ಫೋನ್ ಮಾಡಿ OTP ಕೇಳಿ ಕೊಡ್ಬೇಡಿ ಅಮ್ಮ. ಸಿಗುತ್ತೆ ಎದ್ರಬೇಡಿ. OTP ಅಮ್ಮ ಮೊದ್ಲೇ ಫೋನ್ ಮಾಡಿ. ಗ್ಯಾಸ್ ಅವಶ್ಯಕತೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಜನಗಳು ಒಂದಸ್ತಿ ಬಂದಿರತಕ್ಕಂತ ಪರಿಣಾಮ ಈಗ ಆಲ್ರೆಡಿ ಸಿಲಿಂಡರ್ಗಳು ಬಂದಿದ್ದಾವೆ, ಸಪ್ಲೈ ಆಗ್ತಾ ಇದೆ. ಬಟ್ ಯಾರು ಕೂಡ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. OTP ನ ಕೊಟ್ಟು ಸಿಲಿಂಡರ್ ತಗೋಬೇಕು. ಮುಂಚಿತವಾಗಿ ಯಾರು ಕೂಡ OTP ಕೊಡಬಾರ್ದು. ಫೋನಲ್ಲಿ ಯಾರು ಕೇಳಿದ್ರೆ OTP ಕೊಡ್ತಕ್ಕಂಥದ್ದು ಅಥವಾ ಬುಕ್ ಕೇಳಿ ತಗೊಂಡೋಗ್ತಕ್ಕಂಥದ್ದು ಕೊಡಬೇಡಿ. ಯಾವಾಗ ನಿಮ್ಗೆ ಸಿಲಿಂಡರ್ನ ತಂದು ನಿಮ್ಮ ಮನೆ ಬಾಗಿಲಿಗೆ ಡಿಸ್ಪ್ಯಾಚ್ ಮಾಡ್ತಾರೆ ಆಗ OTP ಕೊಡಿ. ಅಥವಾ ಗ್ಯಾಸ್ ಏಜೆನ್ಸಿ ಹತ್ರಕ್ಕೆ ಹೋದಾಗ ಗ್ಯಾಸ್ ಏಜೆನ್ಸಿಲಿ ನಿಮ್ಗೆ ಸಿಲಿಂಡರ್ ಯಾವಾಗ ಕೊಡ್ತಾರೆ ಆಗ OTP ಕೊಡಬೇಕು. ಆಲೂರು ತಾಲೂಕಿನಲ್ಲಿ ಗ್ಯಾಸ್ ಅವಶ್ಯಕತೆ ಇರತಕ್ಕಂತ ಹಿನ್ನೆಲೆಯಲ್ಲಿ ಹೆಚ್ಚಾಗಿ ಜನಗಳು ಒಂದಸ್ತಿ ಬಂದಿರತಕ್ಕಂತ ಪರಿಣಾಮ ಈಗ ಆಲ್ರೆಡಿ ಸಿಲಿಂಡರ್ಗಳು ಬಂದಿದ್ದಾವೆ, ಸಪ್ಲೈ ಆಗ್ತಾ ಇದೆ. ಬಟ್ ಯಾರು ಕೂಡ ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. OTP ನ ಕೊಟ್ಟು ಸಿಲಿಂಡರ್ ತಗೋಬೇಕು. ಮುಂಚಿತವಾಗಿ ಯಾರು ಕೂಡ OTP ಕೊಡಬಾರ್ದು. ಫೋನಲ್ಲಿ ಯಾರು ಕೇಳಿದ್ರೆ OTP ಕೊಡ್ತಕ್ಕಂಥದ್ದು. ಹಾಸನದ ಆಲೂರಿನಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಪರದಾಟ. ನಿನ್ನೆಯಿಂದಲೂ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ ಜನ. 2 ತಿಂಗಳಾದರೂ ಸಿಲಿಂಡರ್ ಪೂರೈಕೆ ಮಾಡಿದಂತ ಆರೋಪ ಕೇಳಿ ಬರ್ತಾ ಇದೆ. ಕಾಳಸಂತೆಯಲ್ಲಿ ಸಿಲಿಂಡರ್ ಮಾರಾಟ ಮಾಡಿದಂತ ಆರೋಪ ಕೇಳಿ ಬರ್ತಾ ಇದೆ. ಈ ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾರಲ್ಲ, ಉಂಟು ಡಬಲ್ ರೇಟ್, 2,500, 3,000 ಬೇಕೇ ಬೇಕಾಗಿರುತ್ತೆ. ಏಜೆನ್ಸಿ ಸಿಬ್ಬಂದಿ, ಡೆಲಿವರಿ ಬಾಯ್ಗಳ ವಿರುದ್ಧ ಗ್ರಾಹಕರು ಕಿಡಿಕಾರ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲೂ ಸಿಗ್ತಾ ಇದೆ, ಸಮರ್ಪಕವಾಗಿ ಸಿಗ್ತಾ ಇದೆ, ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ನಮಗೇನಾಗಿದೆ, ಯಾಕೆ ಏಜೆನ್ಸಿಯವರು ಹಿಂಗೆ ಮಾಡ್ತಾ ಇದ್ದಾರೆ ಹಗಲು ರಾತ್ರಿ ಎನ್ನದೆ? ಗ್ಯಾಸ್ ಏಜೆನ್ಸಿ ಮುಂದೆನೇ ನಾವು ಕಾಯ್ಕೊಂಡು ನಿಂತ್ಕೊಳ್ಬೇಕಾ? ನಮಗೇನು ಬೇರೆ ಕೆಲಸ ಇಲ್ವಾ? ಹಾಗಾದ್ರೆ ಏನು ಮಾಡ್ತಾ ಇದೆ ಕೇಂದ್ರ ಸರ್ಕಾರ? ಯಾಕೆ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ? 2 ತಿಂಗಳಾದರೂ ಸಿಲಿಂಡರ್ ಪೂರೈಕೆ ಮಾಡ್ತಾ ಇಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ. ಓಕೆ, 15 ದಿನ ಸಹಿಸ್ಕೊಳ್ಳಿ, 10 ದಿನ ಸಹಿಸ್ಕೊಳ್ಳಿ, 1 ವಾರ ಆದ್ಮೇಲೆ ಬರುತ್ತೆ ಅಂದ್ರೆ ಓಕೆ, ಆ ಭರವಸೆನೂ ಸಹ ಇಲ್ಲ. ಯಾಕಿಷ್ಟು ಡಿಲೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗ್ರಾಹಕರು ಕಿಡಿಕಾರ್ತಾ ಇದ್ದಾರೆ. ಹಾಸನದ ಆಲೂರಿನಲ್ಲಿ ಗೃಹ ಬಳಕೆ ಸಿಲಿಂಡರ್ಗಾಗಿ ಪರದಾಟವೇ ಸೃಷ್ಟಿಯಾಗ್ತಾ ಇದೆ. ಮಕ್ಕಳು, ಮರಿ, ಹೆಂಗಸರು, ಗಂಡಸರು ಎಲ್ಲರೂ ಸಹ ಒಟ್ಟಾರೆ ಗ್ಯಾಸ್ ಬೇಕೇ ಬೇಕು ಅಂತ ಹೇಳಿ ಎಷ್ಟೊತ್ತಾದ್ರೂ ಪರವಾಗಿಲ್ಲ ಅಂತ ಹೇಳಿ ಗ್ಯಾಸ್ ಏಜೆನ್ಸಿ ಮುಂದೆ ರಾತ್ರಿ ಇಡೀ ನಿಂತ್ಕೊಂಡು ಕಾದಿರುವಂತಹ ಘಟನೆ ಇದು. OTP ಅಮ್ಮ ಮೊದ್ಲೇ ಫೋನ್ ಮಾಡಿ OTP ಕೇಳಿ ಕೊಡ್ಬೇಡಿ ಅಮ್ಮ.
ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೋಡಿ, ಈಗ ಹಾಸನದಲ್ಲಂತೂ ಗ್ಯಾಸ್ ಸಮಸ್ಯೆ ಜನ ಕಣ್ಣೀರನ್ನು ನೀಡ್ತಾ ಇದ್ದಾರೆ ನೋಡಿ. ರಾತ್ರಿ ಎಲ್ಲ ಪಾಪ ಗ್ಯಾಸ್ ಏಜೆನ್ಸಿ ಮುಂದೆ ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ. ಏನು ಇಷ್ಟು ಗ್ಯಾಸ್ ಇದೆ, ಇಷ್ಟು ಜನ ಕೊಡ್ತೀವಿ ಬನ್ನಿ ಅಂತ ಏನು ಹೇಳ್ತಾ ಇಲ್ವಾ, ಅಥವಾ ಏನ್ ಕತೆ ಅಂತ? ನಿರೀಕ್ಷಾ ನಾಗರಾಜ್, ಹಾಸನ ಜಿಲ್ಲೆ ಆಲೂರು ತಾಲೂಕಿನಲ್ಲಿ ಅನಿಲ ಕೊರತೆ ಆಗಿದೆ ಅನ್ನುವ ಮಾಹಿತಿ ಜೊತೆಗೆ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ವಿಜಯ ಲಲಿತಾ ಭಾರತ್ ಗ್ಯಾಸ್ ಏಜೆನ್ಸಿಯ ಎದುರು ಸಾರ್ವಜನಿಕರು ಪ್ರತಿಭಟನೆ ನಡೆಸಿರುವಂತಹ ದೃಶ್ಯಗಳು ಈಗಾಗಲೇ ಲಭ್ಯವಾಗಿರ್ತಕ್ಕಂಥದ್ದು. ಸುಮಾರು 15ರಿಂದ 20 ದಿನಗಳಿಂದಲೂ ಗ್ಯಾಸ್ ಅನ್ನ ಬುಕ್ ಮಾಡಿದ್ದಾರೆ, ಮೊಬೈಲ್ ನಲ್ಲಿ ಗ್ಯಾಸ್ ಬುಕ್ ಮಾಡಿದ್ದಾರೆ. ಜೊತೆಗೆ OTP ಕೂಡ ಬಂದಿದೆ. ಆದ್ರೆ ಕೆಲವೊಬ್ಬರಿಗೆ OTP ಬಂದಿಲ್ಲ ಅನ್ನುವ ಆರೋಪಗಳನ್ನ ಕೂಡ ಈಗಾಗಲೇ ಮಾಡ್ತಾ ಇರುವಂತದ್ದು. ಇನ್ನ ಕೆಲವರು OTP ಬಂದಿದ್ರು ಗ್ಯಾಸ್ ಸಿಲಿಂಡರ್ಗೆ ಅಭಾವ ಆಗಿದೆ, ಗ್ಯಾಸ್ ಸಿಲಿಂಡರ್ ಯಾಕೆ ಏಕಾಏಕಿಯಾಗಿ ಈ ರೀತಿ ಕಡಿಮೆ ಆಗ್ತಾ ಇದೆ ಅನ್ನುವ ಆಕ್ರೋಶವನ್ನು ಕೂಡ ಜನರು ಹೊರ ಹಾಕ್ತಾ ಇರುವಂತದ್ದು. ಆ ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ನೋಡ್ಬೋದು. ಗ್ಯಾಸ್ ಸಿಲಿಂಡರ್ ಹೊತ್ತಂತಹ ಮಹಿಳೆಯರು ಸಾಕಷ್ಟು ದೂರದ ಊರುಗಳಿಂದ ಬಂದಿರುವಂತದ್ದು. ರಾತ್ರಿ ಇಡೀ ಗ್ಯಾಸ್ ಸಿಲಿಂಡರ್ಗಾಗಿ ಏನು ವಿಜಯಲಲಿತಾ ಖಾಸಗಿ ಏಜೆನ್ಸಿ ಏನಿದೆ ಆ ಏಜೆನ್ಸಿ ಮುಂದೆ ಕ್ಯೂ ನಿಂತಿರುವಂತದ್ದು. ಅಲ್ಲಿಗೆ ಯಾವಾಗ 2 ದಿನಗಳಿಂದಲೂ ಸಾಕಷ್ಟು ಪ್ರತಿಭಟನೆ ಜೊತೆಗೆ ಜನಾಕ್ರೋಶ ಹೆಚ್ಚಾಯ್ತು. ಏಕಾಏಕಿ ಅಲ್ಲಿನ ಸ್ಥಳೀಯ ಶಾಸಕರು ಸ್ಥಳಕ್ಕೆ ಬಂದಿರುವಂತದ್ದು. ಸಿಮೆಂಟ್ ಮಂಜು ಸ್ಥಳಕ್ಕೆ ಬಂದು ಒಂದಿಷ್ಟು ಗ್ರಾಹಕರಿಗೆ ತಿಳಿ ಹೇಳುವಂತಹ ಕೆಲಸವನ್ನ ಮಾಡಿದ್ರು. ಯಾಕಂದ್ರೆ ಅಡಿಗೆಯ ಅನಿಲ ಏನಿದೆ ಅದು ಸಾಕಷ್ಟು ವ್ಯತ್ಯಯವಾಗ್ತಾ ಇದೆ. ಹಾಗಾಗಿ ಎಲ್ಲರೂ ಕೂಡ ಅನುಸರಿಸ್ಕೊಂಡು ಹೋಗ್ಬೇಕು ಅನ್ನುವ ಮಾತುಗಳನ್ನ ಹೇಳಿದ್ರು. ಆದ್ರೆ ಒಂದು ಏನಂತ ಅಂದ್ರೆ 15ರಿಂದ 20 ದಿನಗಳಾಗಿದೆ ಗ್ಯಾಸ್ ಅನ್ನ ಬುಕ್ ಮಾಡಿ. ಆದ್ರೆ ಗ್ಯಾಸ್ ತೆಗೆದುಕೊಂಡು ಬರುವಂತಹ ಸಿಬ್ಬಂದಿಗಳು ಮನೆ ಮುಂದೆ ಗ್ಯಾಸ್ ತೆಗೆದುಕೊಂಡು ಬರ್ತಾ ಇಲ್ಲ. ಹಾಗಾಗಿ ಒಂದೊಂದು ಕಾರಣವನ್ನು ಹೇಳ್ತಾ ಇದ್ದಾರೆ. ಅಂದ್ರೆ ನೀವು ಬುಕ್ಕೇ ಮಾಡಿಲ್ಲ, OTP ನಂಬರ್ ಕೂಡ ಬಂದಿಲ್ಲ, ನೀವು OTP ನಂಬರ್ ಹೇಳಿಲ್ಲ ಅನ್ನುವ ಕಾರಣಗಳನ್ನ ಸಬೂಬುಗಳನ್ನ ಹೇಳ್ತಾ ಇರುವಂತದ್ದು. ಕೆಲವೊಂದಿಷ್ಟು ಈ ರೀತಿ ಆದಾಗ ಅಲ್ಲಿ ಆಕ್ರೋಶ ಹೆಚ್ಚಾಗಿದೆ. ಘಟನಾ ಸ್ಥಳಕ್ಕೆ ಅಧಿಕಾರಿಗಳ ಮೇಲೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಸ್ಥಳಕ್ಕೆ ಸ್ಥಳೀಯ ತಹಶೀಲ್ದಾರ್ ಬರುವಂತೆ ಪಟ್ಟನ್ನು ಕೂಡ ಹಿಡಿದಿದ್ರು. ಒಂದು ಆರೋಪ ಏನಂತ ಅಂದ್ರೆ ಅಧಿಕಾರಿಗಳು ಏನು ಇದರಲ್ಲಿ ಶಾಮೀಲಾಗಿದ್ದಾರ ಅನ್ನುವ ಆರೋಪವನ್ನ ಅಲ್ಲಿಗೆ ಬಂದಂತಹ ಗ್ರಾಹಕರು ಈಗಾಗಲೇ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಈ ದೊಡ್ಡ ಮಟ್ಟದ ಗ್ಯಾಸ್ ಸಿಲಿಂಡರ್ನ ಅಭಾವ ಆಲೂರು ತಾಲೂಕಿನಲ್ಲಿ ಆಗಿರ್ಲಿಲ್ಲ, ಆದ್ರೆ ಈಗ ಆಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾಡಳಿತ ಮತ್ತೆ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಏನು ಮಾಹಿತಿ ಕೊಡ್ತಾರೆ ಅಥವಾ ಕ್ರಮ ಕೈಗೊಳ್ತಾರೆ ಕಾದ್ ನೋಡ್ಬೇಕು. ನಿರೀಕ್ಷಾ. ಥ್ಯಾಂಕ್ ಯು ಪ್ರಕಾಶ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸಿಗುತ್ತೆ ಹೆದರ್ಬೇಡಿ. OTP ಅಮ್ಮ ಮೊದ್ಲೇ ಫೋನ್ ಮಾಡಿ OTP ಕೇಳಿದ್ರೆ ಕೊಡ್ಬೇಡಿ ಅಮ್ಮ. ಸಿಗುತ್ತೆ ಇವತ್ತು ಸಿಗುತ್ತೆ ಹೆದರ್ಬೇಡಿ.